ಇವ್ರನ್ನೆಲ್ಲ ಬಿಟ್ಟು ಇವ್ರನ್ನೆಲ್ಲ ಮೀರಿ ಬೆಳೆದ್ಬಿಡಬೇಕು ಅಂತ ಯೋಚನೆ ಮಾಡ್ತೀವಲ್ಲ, ಅದಲ್ಲ. ಇವರೆಲ್ಲರ ಜೊತೆಗೆ ನಾವು ಬದುಕು ನಡೆಸಬೇಕಾಗಿದೆ ಅನ್ನೋದು ಸತ್ಯ. ಅದನ್ನು ನಾವು ವಾಸ್ತವವಾಗಿ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಆದರೆ ಸೆಲೆಕ್ಟ್ ಮಾಡೋದು, ಇನ್ನೂ ಇಲ್ಲಿ ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದರೆ, ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಇರಬೇಕಾದ್ರೆ ಕುಟುಂಬ ಯಾವ ಲೆಕ್ಕ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇಲ್ಲಿ ಹೊರಗಡೆಯವ್ರ ಬಗ್ಗೆ ನಾವು ಇಷ್ಟೆಲ್ಲ ಯೋಚನೆ ಮಾಡೋದು ಒಂದಾದರೆ, ಈಗ ನೀವು ಸಾಧನೆ ಮಾಡಬೇಕು ಅಂದರೆ ಈ ಚಾಪ್ಟರ್ ಎಲ್ಲ ಬಿಸ್ನೆಸ್ ಮ್ಯಾನ್ಸ್ಗೂ, ಯಶಸ್ಸು ಪಡಿಬೇಕು ಅಂತಿರೋರ್ಗೂ ಈ ಒಂದು ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ನೀವು ಅಚೀವ್ ನಮ್ಮ ನಾಲಿಗೆನೇ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಇನ್ನು ಬೇರೆಯವ್ರನ್ನ ನಾವು ಕಂಟ್ರೋಲ್ ಮಾಡ್ತೀವ, ನಮ್ಮ ಲೈಫ್ನ ಕಂಟ್ರೋಲ್ ಮಾಡ್ಕೋತೀವ? ಅದನ್ನ ಇಲ್ಲಿ ಹೇಳಿ. ನಮಸ್ತೆ. ಜಗದೀಶ ಶರ್ಮಾ ಸಂಪಾ ಸರ್ ಬರೆದಿರುವಂತಹ ಪುಸ್ತಕ ಯಕ್ಷ ಪ್ರಶ್ನೆ ಆ್ಯಂಡ್ ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ. ಸೊ ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್, ಜೀವಿಯ ಪರಿವಾರವೆಂದರೆ ಇಂದ್ರಿಯಗಳು ಅಂತ ಹೇಳ್ತಾರೆ ಧರ್ಮರಾಜ. ಏನು? ಓಕೆ, ಸುತ್ತ ಇರೋರು ಮುಖ್ಯವಾಗ್ತಾರೆ. ಸುಖಕ್ಕೂ ಅವರೇ ಕಾರಣ, ದುಃಖಕ್ಕೂ ಅವರೇ, ಯಶಸ್ಸಿಗೂ ಅವರೇ, ಸೋಲಿಗೂ ಅವರೇ, ಉತ್ಸಾಹಕ್ಕೂ ಅವರೇ, ನಿರುತ್ಸಾಹಕ್ಕೂ ಅವರೇ, ಸಾಮರ್ಥ್ಯಕ್ಕೂ ಅವರೇ, ದೌರ್ಬಲ್ಯಕ್ಕೂ ಅವರೇ. ಸುತ್ತಲಿರುವವರನ್ನು ಮೀರಿ ಬೆಳೆಯಬೇಕು, ಬದುಕಬೇಕು ಎನ್ನುವುದು ಕೆಲವರ ಮಾತಾದರೂ ಆ ಪ್ರಯತ್ನವಿಲ್ಲದಿದ್ದರೆ ಬದುಕು ಬೆಳೆಯದು ಎಂದು ಅವರು ಪ್ರತಿಪಾದಿಸುತ್ತಾರೆ. ಅದು ಅಷ್ಟು ಸುಲಭವಲ್ಲ, ಜೊತೆಗೆ ಅದು ಪೂರ್ಣ ಒಪ್ಪಲಾಗುವುದೂ ಇಲ್ಲ. ಸುತ್ತಲಿರುವವರನ್ನು ಒಳಗೊಂಡೇ ಬದುಕು ನಡೆಸಬೇಕು ಅಂದರೆ, ತುಂಬ ಜನ ಹೇಳ್ತಾರೆ, ನೀನು ತುಂಬ ದೊಡ್ಡ ಸಾಧನೆ ಮಾಡಬೇಕು ಅಂದರೆ ಎಲ್ಲರಿಂದ ದೂರ ಬಂದುಬಿಡಬೇಕು, ಅಥವಾ ಆಧ್ಯಾತ್ಮದ ಸಾಧನೆ ಮಾಡಬೇಕು ಅಂದರೆ ಎಲ್ಲರಿಂದ ದೂರ ಬರಬೇಕು, ತ್ಯಾಗ ಮಾಡಿಬಿಡಬೇಕು, ಸಂಸಾರ ತ್ಯಾಗ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಅಥವಾ ನೀನು ದೊಡ್ಡ ಮಟ್ಟದ ಯಶಸ್ಸು ಮಾಡಬೇಕು ಅಂತ ಅಂದರೆ ಈ ಮನೆ ಇದೆಲ್ಲ ಟೆನ್ಷನ್ಸಿಂದ ಆಚೆ ಬಂದುಬಿಡಬೇಕು, ಮದುವೆ ಆಗಬಾರ್ದು, ಮಕ್ಕಳಿರಬಾರ್ದು, ಆಗ ನೀನು ಸಾಧನೆ ಮಾಡ್ಬೋದು ಅಂತೆಲ್ಲ ಹೇಳ್ತಾರೆ. ಓಕೆ, ಅದಕ್ಕೆ ಎಕ್ಸಾಂಪಲ್ಗಳು ಕೊಡ್ತಾರೆ. ನೋಡ್ದಾ, ನರೇಂದ್ರ ಮೋದಿ ಅವರು ವೈಫ್ನ ಬಿಟ್ಟಿದ್ದಕ್ಕೆ ಅವರು PM ಆದರು. ಟಾಟಾ ಮದುವೆ ಆಗಿಲ್ಲ, ಅದಕ್ಕೆ ಅವ್ರು ಟಾಟಾ ಆದರು ಅಂತೆಲ್ಲ ಹೇಳ್ತಾರೆ. ಓಕೆನಾ, ಅವ್ರಿಗೆ ಬೇಕಾದಂಗೆ ಹೇಳ್ಕೊಳ್ತಾರೆ. ಅವ್ರಿಗೆ ಬೇಜಾರಾಗಿರುತ್ತಲ್ಲ, ಆವಾಗ ಅದನ್ನು ಹೇಳಬೇಕು ಅಂತ ಹೇಳ್ಕೊಳ್ತಾರೆ. ಆದರೆ ಮದುವೆ ಆಗಿರೋರು, ಸಾಧನೆ ಮಾಡಿರೋರು ಇದ್ದಾರೆ. ಅಂದರೆ ಇಲ್ಲೇನು ಹೇಳ್ತಿದ್ದಾರೆ, ಇವ್ರನ್ನೆಲ್ಲ ಬಿಟ್ಟು ಇವ್ರನ್ನೆಲ್ಲ ಮೀರಿ ಬೆಳೆದ್ಬಿಡಬೇಕು ಅಂತ ಯೋಚನೆ ಮಾಡ್ತೀವಲ್ಲ, ಅದಲ್ಲ. ಇವರೆಲ್ಲರ ಜೊತೆಗೆ ನಾವು ಬದುಕು ನಡೆಸಬೇಕಾಗಿದೆ ಅನ್ನೋದು ಸತ್ಯ. ಅದನ್ನು ನಾವು ವಾಸ್ತವವಾಗಿ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಆದರೆ ನಾವು ಹೇಗೆ ನಮ್ಮ ಸುತ್ತ ಇರೋರನ್ನ ಸೆಲೆಕ್ಟ್ ಮಾಡೋದು, ಇನ್ನೂ ಇಲ್ಲಿ ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದರೆ, ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಇಂಟರ್ವ್ಯೂ ಮಾಡಿ, ಮದುವೆ ಆಗಿ ನಿಮ್ಮ ಇಂಟರ್ವ್ಯೂನು ಕೊಡಿ ಅವ್ರಿಗೆ. ಓಕೆ, ಸೊ ಕಪಲ್ ವರ್ಕ್ಶಾಪ್ ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ಲೈಕ್ ಮದುವೆ ಆಗದೇ ಇರೋರಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗ್ತಾ ಇದೆ ಅಂದ ತಕ್ಷಣ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋಕ್ಕೆ ಮುಂಚೆ ಈ ಹುಡುಗಿ ಕನ್ಫರ್ಮ್ ಅಂತ ಏನಾಗುತ್ತೆ, ಆವಾಗ ಆ ಹುಡುಗಿ ಇಬ್ಬರಿಗೂ ಒಂದು ಮಿನಿಮಮ್ 3 months ಅವರು ಸರಿ ಅವ್ರಿಗೆ ಎಜುಕೇಷನ್ ಕೊಟ್ಟು ಆಮೇಲೆ ಮದುವೆ ಆಗಬೇಕು, ಆ ಥರ ಒಂದು ಸಿಸ್ಟಮ್ ತರಬೇಕು ಅಂತ ಇದೆ. ನೋಡೋಣ. ಓಕೆ, ನಮ್ಮ ಇದರಲ್ಲಿ ಯಾರು ಕನೆಕ್ಟ್ ಆಗ್ತಾರೆ. ಸೊ ಇಲ್ಲೇನೆಂದರೆ ಇವರೇನು ಹೇಳ್ತಾ ಇದ್ದಾರೆ, ನಿಮ್ಮ ಹೊರ ಸುತ್ತ ಯಾರಿದ್ದಾರೆ ಅಂತ ನೋಡ್ಕೊಳ್ಳಿ. ಅವರು ನಿಮ್ಮನ್ನು ಹಾರದಂತೆ ಪಂಜರದಲ್ಲಿ ಕೂಡಾಕಿದಾರ, ನಿಮ್ಮ ಕಾಲಿಗೆ ಚೈನ್ ಕಟ್ಟಿದಾರ, ನಿಮ್ಮ ಸಾಧನೆಗೆ ಅನುಕೂಲವಾಗಿದ್ದಾರಾ ಅಥವಾ ಅನಾನುಕೂಲವಾಗಿದ್ದಾರಾ ಅಂತ ಒಂದ್ಸಲ ನಮ್ಮ ಸುತ್ತ ಇರೋರನ್ನ ನಾವು ಗಮನಿಸಬೇಕು. ಆ ಥರ ಇದ್ದಾರೆ ಅಂದರೆ ಖಂಡಿತ ನಾವು ಅವ್ರ ಹತ್ರ ಮಾತಾಡಲೇಬೇಕು. ನಾನು ಈ ಒಂದು ಸಾಧನೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಈ ಥರ ಕಲಿಕೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನಾನು ನನ್ನ ಲೈಫಲ್ಲಿ ಇದನ್ನು ಅಚೀವ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನನಗೆ ಸಹಕಾರ ಕೊಡಿ ಅಂತ. ಯಾವಾಗ ಅವರು ನಿಮಗೆ ಸಹಕಾರ ಕೊಡ್ತಾರೆ ಅಂದರೆ, ನೀವು ನಿಮ್ಮ ಕೆಲಸಗಳನ್ನು ಪರಿಪೂರ್ಣ ಮಾಡಿದ್ದಾಗ, ಅಥವಾ
ನೀವು ಕೆಲಸದಲ್ಲಿ ಅವ್ರನ್ನ ತೃಪ್ತಿ ಮಾಡಿಲ್ಲ ಅಂದ್ರೂ ಪ್ರೀತಿಯಲ್ಲಿ ಗೌರವದಲ್ಲಿ ತೃಪ್ತಿ ಮಾಡಿದರೆ ಖಂಡಿತ ನಿಮಗೆ ಅವ್ರು ಸಪೋರ್ಟ್ ಮಾಡ್ತಾರೆ. ಕೆಲವು ಅದೃಷ್ಟವಂತರಿಗೆ ನೀವು ಏನೂ ಮಾಡೋದು ಬೇಡ, ನಿಮ್ಮ ಫ್ಯಾಮಿಲಿಯಿಂದ ಎಲ್ಲ ಸಪೋರ್ಟು ಸಿಗುತ್ತೆ. ಅದು ನಿಮ್ಮ ಪಾಸ್ಟ್ ಲೈಫ್ನ ಒಂದು ಒಳ್ಳೆ ಸಂಪಾದನೆ ಮಾಡಿರ್ತೀರ ಪುಣ್ಯ, ಅದಕ್ಕೆ ಸಿಗುತ್ತೆ. ಓಕೆ, ಬಟ್ 99% ಪೀಪಲ್ಗೆ ಫ್ಯಾಮಿಲಿ ಸಪೋರ್ಟ್ ಇರೋದಿಲ್ಲ ಅವ್ರೇನಾದರೂ ಮಾಡ್ತೀವಿ ಅಂದರೆ. ಅದಕ್ಕೆ 2 ಕಾರಣ. ಒಂದು, ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಬಾಂಧವ್ಯ ಹೇಗಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಿಮ್ಮನ್ನು ಅವರು ಕಳಿಸ್ಬೇಕು ಅಂದರೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ, ವಿಶ್ವಾಸ, ಪ್ರೀತಿ ಎಲ್ಲ ಇದ್ದರೆ ಮಾತ್ರ ಕಳಿಸ್ತಾರೆ, ಅದು ಮ್ಯಾಟ್ರ್ ಆಗುತ್ತೆ. 2ನೇದು, ನಾವು ಕೂಡ ಅವ್ರು ಹೆಂಗಿದ್ರು ಕಳಿಸಲ್ಲ, ಅವ್ರು ಹೆಂಗಿದ್ರು ಮಾಡಲ್ಲ, ಅವ್ರು ಹೆಂಗಿದ್ರು ಒಪ್ಪಲ್ಲ ಅಂದ್ಕೊಂಡು ನಾವು ಕದ್ದು ಮುಚ್ಚಿ ಮಾಡೋಕ್ಕೆ ಹೋಗ್ತೀವಿ. ಒಳ್ಳೆಯ ಕೆಲಸಗಳನ್ನು ಮಾಡೋದಾದರೆ ಧೈರ್ಯವಾಗಿ ಮಾತಾಡಬೇಕು ಅನ್ನೋದು ನಾವಿಲ್ಲಿ ಕಲ್ತ್ಕೋಬೇಕಾಗಿದೆ. ಓಕೆ, ಅದಕ್ಕೆ ಸಹಕಾರ ಕೊಡೋಕ್ಕೆ ಬ್ರಹ್ಮಾಂಡನೇ ಇರಬೇಕಾದ್ರೆ ಕುಟುಂಬ ಯಾವ ಲೆಕ್ಕ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇಲ್ಲಿ ಹೊರಗಡೆಯವ್ರ ಬಗ್ಗೆ ನಾವು ಇಷ್ಟೆಲ್ಲ ಯೋಚನೆ ಮಾಡೋದು ಒಂದಾದರೆ, ಈಗ ನೀವು ಸಾಧನೆ ಮಾಡಬೇಕು ಅಂದರೆ ಈ ಚಾಪ್ಟರ್ ಎಲ್ಲ ಬಿಸ್ನೆಸ್ ಮ್ಯಾನ್ಸ್ಗೂ ಯಶಸ್ಸು ಪಡಿಬೇಕು ಅಂತಿರೋರ್ಗೂ ಈ ಒಂದು ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ನೀವು ಅಚೀವ್ ಮಾಡಬೇಕು ಲೈಫಲ್ಲಿ ಏನಾದರೂ ಅಂದ್ಕೊಂಡಿದ್ರೆ. ಓಕೆ, ಏನು ಅಂದರೆ ಹೊರಗಡೆ ಇರುವಂಥ ಜನಗಳು ಯಾರು ನಮ್ಮ ಸುತ್ತ ಇದ್ದಾರೆ ಅನ್ನೋದು ಒಂದು ಪಾರ್ಟ್ ಆದರೆ, ನಮ್ಮ ಒಳಗಡೆ ಇರುವಂತಹ ಜನಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಮ್ಮ ಒಳಗಡೆ ಇರುವಂತಹ ಜನಗಳು ಯಾರು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಯಾರನ್ನು ನಾವು ಕಂಟ್ರೋಲ್ ಮಾಡಬೇಕಾಗಿದೆ ಅಂತ ನೋಡಿದ್ರೆ ಅದು ನಮ್ಮ ಇಂದ್ರಿಯಗಳನ್ನು. ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಅಂತಿದೆ ಅಲ್ವಾ, ಅಂದರೆ ಇಂದ್ರಿಯಗಳು ಏನದು ಅಂತ ಬಂದರೆ, ಪಂಚೇಂದ್ರಿಯಗಳು ಅಂದರೆ ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೆಲ್ಲ ಅಲ್ವಾ. ಇನ್ನು ಕರ್ಮೇಂದ್ರಿಯ ಕೆಲಸ ಮಾಡುವಂಥದ್ದು, ಅಥವಾ ಜ್ಞಾನೇಂದ್ರಿಯ ಎರಡೂ ಬರುತ್ತೆ, ಅಂದರೆ ಕೈ, ಕಾಲು, ಬ್ರೈನು, ವಿಸರ್ಜನಾಂಗಗಳು ಇವೆಲ್ಲವು. ಸೊ ಇವೆಲ್ಲವೂ ಸೇರಿ ಮನಸ್ಸು ಕ್ರಿಯೇಟ್ ಆಗಿರುತ್ತೆ, ನಾವು ಕ್ರಿಯೇಟ್ ಆಗ್ತಾ ಇರ್ತೀವಿ. ಓಕೆ, ನಮ್ಮನ್ನೆಲ್ಲ ಇದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದಕ್ಕೇ ಸ್ಪಿರಿಚುವಲ್ ಪ್ರಾಕ್ಟೀಸ್ಗಳಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂದಾಗ ಖಾರ ಉಪ್ಪು ತಿನ್ನಬೇಡಿ ಅಂತ ಹೇಳ್ತಾರೆ. ಆನಿಯನ್ ಅಂದರೆ ಬೆಳ್ಳುಳ್ಳಿ, ಈರುಳ್ಳಿ ತಿನ್ನಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇವೆಲ್ಲವೂ ಕೂಡ ನಮ್ಮಲ್ಲಿ ಒಂದು ರೀತಿಯಾದಂತಹ ರಾಸಾಯನಿಕ ಕ್ರಿಯೆಗಳನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಅದು ನಿಮ್ಮ ಸಾಧನೆಗೆ ಅಡ್ಡಿ ಆಗಬಹುದು ಅಂತ. ಓಕೆ, ಈವನ್ ನಾನ್ ವೆಜ್ ಕೂಡ ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತೀರಾ ಅಂದಾಗ ಕೆಲವೊಂದು ನೀವು ಫುಲ್ ಪ್ರಾಕ್ಟೀಸ್ ಇನ್ ಡೀಪಾಗಿ ನೀವು ಏನನ್ನು ತಿಂದರೂ ಅದನ್ನು ಅರಗಿಸ್ಕೊಳ್ಳೋ ಶಕ್ತಿ, ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಅರಗಿಸ್ಕೊಳ್ಳೋ ಶಕ್ತಿ ಬರೋ ತನಕ ನಾನ್ ವೆಜ್ ಕೂಡ ತಿನ್ನಬಾರ್ದು ಅಂತ ಸಜೆಸ್ಟ್ ಮಾಡ್ತಾರೆ. ಯಾಕಂದರೆ ಆ ಫುಡ್ಡುಗಳು ಕೆಟ್ಟವು ಅಂತ ನಾನು ಹೇಳಲ್ಲ, ಯಾಕಂದರೆ ನಾನು ಸರಿ ತಪ್ಪು ಅಂತ ವಾದ ಮಾಡಲ್ಲ. ಆದರೆ ಅದು ನಿಮ್ಮ ಮನಸ್ಸಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಓಕೆ, ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ನೀವೇ ನಿಮ್ಮ ಎಲ್ಲದಕ್ಕೂ ಕಾರಣ ಅಂತ ನಾವು ಕೇಳಿದ್ದೀವಿ. ಇವು ಅವುಗಳಿಗೆ ಬೇಕಾದಂತೆ ನಡೀತಿದೆಯಾ, ಇಲ್ಲ ಅದನ್ನು ಅಬ್ಸರ್ವ್ ಮಾಡಬೇಕು. ಇವೆಲ್ಲವೂ ಅವಕ್ಕೆ ಬೇಕಾದಂಗೆ ನಡೀತಾ ಇದೆಯಾ, ಅಥವಾ ನಿಮ್ಮ ಗುರಿ ತಲುಪೋದಕ್ಕೆ ಇವೆಲ್ಲವೂ ಸೇರಿ ನಿಮಗೆ ಸಪೋರ್ಟ್ ಮಾಡ್ತಾ ಇದೆಯಾ? ಇದನ್ನು ನೀವು ಗಮನಿಸಿದ್ರೆ ನೀವು ನಿಮ್ಮ ಭವಿಷ್ಯದಲ್ಲಿ ಖಂಡಿತ ಯಶಸ್ಸನ್ನು ಪಡೆದಂಗೆ ಅಂತ ಹೇಳ್ತಿದ್ದಾರೆ. ಎಕ್ಸಾಂಪಲ್ ನಾವು ಇಲ್ಲಿ ನೋಡೋಣ. ಮೊದಲು ನಿಮ್ಮ ಗುರಿ ಏನು ಅಂತ ನೋಡಿ. ಆ ಗುರಿಗೆ ಏನು ಗೊತ್ತಾ, ನಿಮ್ಮ ಕಣ್ಣು ಯಾವುದನ್ನು ಹೆಚ್ಚು ನೋಡ್ತಾ ಇದೆ, ಒಳ್ಳೆಯದಾ ಕೆಟ್ಟದ? ಓಕೆ, ನಿಮ್ಮ ಗುರಿಗೆ ಬೇಕಾಗಿರುವಂಥ ವಿಚಾರಗಳನ್ನು ನಿಮ್ಮ ಕಣ್ಣು ನೋಡ್ತಾ ಇದೆಯಾ? ನಿಮ್ಮ ನಾಲಿಗೆ ನಿಮ್ಮ ಗುರಿಯನ್ನು ತಲುಪೋದಕ್ಕೆ ಬೇಕಾದಂತಹ ಆಹಾರಗಳನ್ನು ನಿಮ್ಮ ನಾಲಿಗೆ ಇಷ್ಟಪಡ್ತಾ ಇದೆಯಾ, ಅಥವಾ ಅದರ ಅಪೋಸಿಟ್ ಫುಡ್ಡನ್ನು ಇಷ್ಟಪಡ್ತಾ ಇದೆಯಾ? ಅಂದರೆ ರುಚಿಗೋಸ್ಕರ ಪ್ರಾಕ್ಟೀಸ್ನೇ ನಾವು ಮಾಡಲ್ಲ ಅಂತ. ಈಗ ಕೆಲವು ಕೇಳಿದ್ದೀವಲ್ಲ, ಬಾಡೂಟ ಇದೆ ಅಂತಂದರೆ ಎಂಥ ಮೀಟಿಂಗ್ ಇದ್ರೂ ಕ್ಯಾನ್ಸಲ್ ಮಾಡ್ಕೊಂಡು ಹೋಗುವಂಥ ಜನ ಇದ್ದಾರೆ. ಓಕೆ, ಎಂಥ ಒಳ್ಳೆಯ ವಿಚಾರ ಅಲ್ಲಿ ಪ್ರವಚನ ನಡೀತಾ ಇದ್ರೂ ಕೂಡ ಮಾಡಿ ಅಂತ ಹೋಗೋರಿದ್ದಾರೆ. ಬಿಕಾಸ್ ಅವರಿಗೆ ನಾಲಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಮ್ಮ ನಾಲಿಗೆನೇ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಇನ್ನು ಬೇರೆಯವ್ರನ್ನ ನಾವು ಕಂಟ್ರೋಲ್ ಮಾಡ್ತೀವ, ನಮ್ಮ ಲೈಫ್ನ ಕಂಟ್ರೋಲ್ ಮಾಡ್ಕೋತೀವ? ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಸ್ಪರ್ಶ, ಈಗ ಯಾರೋ ಒಬ್ಬರು ನಮ್ಮನ್ನು ಟಚ್ ಮಾಡ್ತಾರೆ, ಪ್ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಅವ್ರು ಟಚ್ ಮಾಡ್ತಿದ್ದಂಗೆ ನಮ್ಮಲ್ಲಿ ಒಂದು ವೈಬ್ಸ್ ಇರುತ್ತೆ, ಅವ್ರ ಸ್ಪರ್ಶ. ನಾವು ಮತ್ತೆ ನಮ್ಗೆ ಅವ್ರ ಸ್ಪರ್ಶ ಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ. ಸೊ ದಟ್ ಏನಾಗುತ್ತೆ, ನಮ್ಮ ಸ್ಪರ್ಶ ನಮ್ಮ ಸಾಧನೆಗೆ ಅಡ್ಡಿ ಬರುತ್ತೆ. ಓಕೆ, ಬಟ್ ಅಲ್ಲಿಂದ ಅಲ್ಲೇ ಟಕ್ 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 ಅಂತ ಹೋಗ್ತಿರ್ಬೇಕು ಮುಂದಕ್ಕೆ.
ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗಿದೆ. ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿದ್ರೆ ನಮ್ಮ ಯಶಸ್ಸು ಆಗುತ್ತೆ. ಸೊ ಹೊರಗಡೆ ಇರೋ ಜನಗಳು ಎಷ್ಟು ಇಂಪಾರ್ಟೆಂಟೋ ಒಳಗಡೆ ಇರುವಂತಹ ಜನಗಳು ಅಷ್ಟೇ ಇಂಪಾರ್ಟೆಂಟು. ಅದನ್ನು ಇಲ್ಲಿ ಇಂದ್ರಿಯಗಳಿಗೆ ಹೋಲಿಸಿದ್ದಾರೆ. ಅದೇ ಥರ ನೀವು ನಿಮ್ಮ ಗುರಿಗೆ ಸಂಬಂಧಪಟ್ಟಂಗೆ ಏನನ್ನು ನಿಮ್ಮ ಗುರಿಗೆ ಸಂಬಂಧಪಟ್ಟಂಗೆ ಕೇಳಿಸ್ಕೊಳ್ತಾ ಇದ್ದೀರಾ ಅಥವಾ ಬೇಡವಾಗಿರೋದನ್ನು ಕೇಳಿಸ್ಕೊಳ್ತಾ ಇದ್ದೀರಾ, ಬೇಡವಾಗಿರೋದು ನೋಡ್ತಾ ಇದ್ದೀರೋ, ನಿಮ್ಮ ಗುರಿ ಸಾಧನೆಗೆ ಬೇಕಾಗಿರುವಂಥದ್ದನ್ನು ನೋಡ್ತಾ ಇದ್ದೀರೋ, ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಈಗ ನೀವು ಯೋಚನೆ ಮಾಡಿ. ಥ್ಯಾಂಕ್ ಯು.